ಮೇಷ್ಟ್ರೆ, ಏನು ಯೋಚನೆ ಮಾಡ್ತಿದ್ದೀರಾ? ಯಾರು ನೀನು? ಅಮ್ಮಮ್ಮ ಮುಗೀತು, ಸತ್ವಿ ನಾವು. ಅವಳು ಹ್ಯಾಂಡ್ಲ್ ಮಾಡ್ತಾಳೆ, ಸ್ವಲ್ಪ ಸುಮ್ಮನಿರು. ನಾನು ಮೇಷ್ಟ್ರೆ, ನಿಮ್ಮ ಕಮ್ಲಿ ಕಮ್ಲಿ. ನನ್ನ ಅವರು ಮೇಸ್ಟ್ರೆ ಅಂತ ಕರೀತಾ ಇರಲಿಲ್ಲ. ಅವರು ಅಲ್ಲ, ನಾನೇ ನಾನು ನಿಮ್ಮನ್ನ ಮೊದಲು ರಿಷಿ ಸರ್ ಅಂತ ಕರಿತಿದ್ದೆ. ಲೈಫಲ್ಲಿ ಚೇಂಜ್ ಬೇಕಲ್ವಾ, ಅದಕ್ಕೆ ಮೇಷ್ಟ್ರು ಅಂತಿದ್ದೀನಿ. ನಿಮಗೆ ತಲೆಗೆ ಬೆಟ್ಟು ಬಿದ್ದು ಎಲ್ಲ ಮರ್ತೋಯ್ತಾ? ಹ್ಞೂ, ಹೌದು. ಹಾಗಾದ್ರೆ ಎಲ್ಲನೂ ಮರ್ತಿರ್ಬೇಕಲ್ವಾ? ಹೌದು, ಎಲ್ಲನೂ ಮರ್ತಿರ್ಬೇಕು. ಆದರೆ ತಲೆಗೆ ಪೆಟ್ಬಿತ್ತು ನೋಡಿ, ಏನು ಮರ್ತೋಗಿದ್ದೀನಿ ಅನ್ನೋದೇ ಮರ್ತೋಗಿದೆ. ಬೇವಿನ ಸೊಪ್ಪು ನಾಲ್ಗೆಗೆ ಮಾತ್ರ ಕಹಿ ಅಲ್ಲ, ದೆವ್ವಕ್ಕೂ ಕಹಿನೇ. ಓಂ ಹೀಂ ಕ್ರೀಂ ಫಟ್ ಸ್ವಾಹ. ಹಟಾವೋ 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 ಹಟಾವೋ, ಇಲ್ಲಿಂದ ಹಟಾವೋ. ಈಗ ತಾನೇ ಪಡ್ಕೊಂಡಿದ್ದೀನಿ, ನನ್ನ ತಂಗಿಗೆ ಏನಾದ್ರು ಆದ್ರೆ ನಾನು ಸುಮ್ಮನೆ ಇರಲ್ಲ ಅಂತ. ಅಲ್ಲ, ಇದನ್ನು ಮಾಡ್ದೆ ದೆವ್ವನ್ ಹೇಗೆ ಓಡಿಸ್ಲಿ? ಏನಮ್ಮ ನಿನ್ ಮೊಮ್ಮಗ? ಅಯ್ಯೋ, ನನ್ಗೆ ಯಾಕೋ ಈ ಹುಡುಗಿಗೆ ಮಾತ್ರ ಅಲ್ಲ, ಇವ್ರಿಗೂ ದೆವ್ವ ಮೆಟ್ಕೊಂಡಿದೆ. ಇಟ್ರೆ ತಲೆ ಮೇಲೆ ಅದು ಕೂತ್ಕೋತಾ ಇದ್ಯಾ? ಕೊಡ ಇಲ್ಲಿ, ಕೊಡ ಇಲ್ಲಿ ಅಂದ್ರೆ ಏನಂದೆ? ನನಗ್ ದೆವ್ವ ಮೆಟ್ಕೊಂಡಿದ್ಯಾ? ಹೆಂಗ್ ಹಿಡ್ಕೊಂಡಿದೆ ಅಂತ ತೋರಿಸ್ತೀನಿ ಈಗ. ನಿಂತ್ಕೊಳ್ಳೋ,
ಮಗನ ಇನ್ನೊಂದು ಕಣ್ ಸತ್ತಿ ನಮ್ಮ ಮನೆ ಕಡೆ ತಲೆ ಹಾಕಿದ್ರೆ ಐತೆ ನಿನ್ಗೆ. ಬೇಬಿ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ, ನನಗೂ ಅರ್ಥ ಆಗತ್ತೆ. ಇಲ್ಲಾಂದ್ರೆ ರಿಷಿನ ಸಮಾಧಾನ ಮಾಡೋದಕ್ಕಾಗಲ್ಲ. ಅಂಬಿ ಅಂಬಿ ನಿಂಗೇನಾಗಿಲ್ಲ ಅಲ್ವನವ? ನಾನಿದ್ದೀನಿ, ಓದ ಅವನು. ಏನಿಲ್ಲ, ಅಳ್ಬೇಡ, ಅಳ್ಬೇಡ ಕಣವ, ಅಳ್ಬಾರ್ದು ಜಾಣ, ಅಳ್ಬಾರ್ದು. ಏನಿಲ್ಲ ಓದ. ಅಲ್ಲ ಕಣ ಅಮರ, ನಮ್ಮ ಕೈಯಲ್ಲಿದ್ದ ಕಾಸೆಲ್ಲ ಕೊಟ್ಟಿದ್ವಿ, ಅನ್ಯಾಯವಾಗ ನಾವು ಓಡಿಸ್ಬಿಟ್ಟಲ್ಲ. ಈಗ ಯಾರಿಗೆ ನಷ್ಟ? ಅವಳಿಗಿದ್ದಿದ್ದೆ ಅವನ. ಮಗು ಇದ್ದಾಗಿದ್ದ ಅಂಬಿ ನೋಡ್ತಾ ಇದೆಯಾ ನೀನು? ಅವಳು ಯಾವತ್ತಾದ್ರೂ ಹಿಂಗೆ ಆಡಿದಾಳ? ದೆವ್ವ ಅಂತ ದೆವ್ವ. ಅಲ್ಲಣ್ಣ, ಅದು ಅಕ್ಕ. ಬಾಯಿ ಮಗನೇ, ಅಲ್ಲುದ್ರಿಸ್ಬಿಡ್ತೀನಿ. ಯಾವ ಕಾಲದಲ್ಲಿ ಬದುಕಿದ್ದೀರಾ ನೀವೆಲ್ಲ? ಈನೇನವ ಇವ್ರಿಗೇನೋ ಬುದ್ಧಿ ಇಲ್ಲ ಅಂದ್ರೆ ನಿನ್ಗೂ ಬುದ್ಧಿ ಇಲ್ವಾ? ನನ್ನ ಮಗಂಗೆ 4 ಬಾಗ್ಲಲ್ಲೇ ಬಾರ್ಸ್ ಓಡ್ಸದ್ ತಾನೆ. ಅಮರ, ನಿನ್ನ ತಂಗಿ ಮೇಲಿರೋ ಪ್ರೀತಿಗೆ ನೀನು ಈ ರೀತಿ ಎಲ್ಲ ಮಾಡ್ತಿದ್ಯಾ? ಆದ್ರೆ ಅವಳ ಸ್ಥಿತಿ ನೋಡು. ಖಂಡಿತವಾಗ್ಲು ಇವಳಿಗೆ ಏನೋ ಆಗೈತೆ, ಏನೋ ಮೆಟ್ಕೊಂಡೈತೆ. ಅವಳಿಗೆ ಏನೇ ಆಗಿದ್ರು ನಾನ್ ಸರಿ ಮಾಡ್ತೀನಿ, ಅರ್ಥ ಆಯ್ತಾ? ಅಲ್ಲಿವರೆಗೂ ನೀವಿಬ್ರು ಏನು ಮಾಡ್ದೆ ಚೆಮ್ಟೆ, ಮುಖ್ಯವಾಗಿ ನೀನು. ಬಾ ತಂಗಿ ಬಾ, ನಾವು ಹೊರಗಡೆ ಹೋಗೋಣ. ನಮ್ಮ ಮಳೆ ಅಡ್ಡಕ್ಕೆಲ್ಲ ಒಂದು ರೌಂಡ್ ಹಾಕೊಂಬರೋಣ ಬಾ. ಬಾ ಅಂದ್ರೆ ನೋಡಿ. ಎಲ್ಲ ನಿನ್ನಿಂದಾನೆ. ದೇವ ಬಿಡ್ಸೋ ಐಡಿಯಾ ಹೇಳಿದ್ದು ನೀನೇ ತಾನೇ? ನಿನ್ ಮೊಮ್ಮಗ ಬಂದು ಎಲ್ಲ ಹಾಳು ಮಾಡ್ಬಿಟ್ಟಲ್ಲ, ಮೊದಲು ಅವನು ಜವ ಬಿಡಿಸ್ಬೇಕು. ಹಿಂಗೆ ಆಡ್ತಿರೋ, ನಿನಗೆ ಜಪ ಬಿಡಿಸ್ತಾನೆ ಅವನು. ಬಿಡಿಸ್ತಾರೆ. HMT, ಎಷ್ಟು ಜಪಾನ್ವಾಗಿ ದುಡ್ಡು ಇಟ್ಕೊಂಡಿದ್ದೆ ಕೊಡೋ, ಯಾರಿಗ ಕೊಡ್ದಂಗೆ. ನನ್ನ ಮಗ ಬಂದು ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಲ್ಲೋ. ಎಲ್ಲ ನಿನ್ ಮೊಮ್ಮಗನೇ ಮಾಡಿದ್ದು. ದುಡ್ಡು ಹೋದ್ರೆ ಹೋಗ್ಲಿ ಬಿಡು, ಸದ್ಯ ನನಗಂತೂ ಒಂದೇಟು ಬೀಳಲಿಲ್ಲ ಅಪ್ಪ. ನನಗೂ ಬೀಳಿಲ್ಲ ಕಣ. ಅದು ಸರಿ ಅಜ್ಜಿ, ನಿಂಬೆಹಣ್ಣು ಮಿಕ್ಕವೇ ಏನ್ ಮಾಡೋಣ? ಚಾಸ್ ಮಾಡ್ಕೊಂಡು ಹೋಗ್ಬಿಡೋಣ. ಏನ್ ಸರ್ ಹೇಳ್ತಿದ್ದೀರಾ? ದಿಟ್ವಾಗ್ಲೂ ಕಮ್ಲಿನೇ ಬನ್ನಿ ನಿಮ್ಮನ್ನ ತಗ್ಗಣ್ಲ. ಆದರೆ ನೀವ್ಯಾಕೆ ಅವಳನ್ನ ತಳ್ಬಿಟ್ರಿ ಸರ್? ಪಾಪ ಕಮಲಿಗೆ ಬೇಸರ ಆಗಿರಕ್ಕಿಲ್ವಾ? ಇಲ್ಲ ಶಂಭು, ನನಗವರು
ಕಂಬ್ಲಿಯವರು ಅಂತ ಅನ್ನಿಸ್ತಾನೆ ಇಲ್ಲ. ನನಗೂ ಹಂಗೆ ಅನ್ನಿಸ್ತೈತೆ ಸರ್. ಅವ್ರ ಕಣ್ಗಳನ್ನ ಗಮನಿಸಿದ್ರ? ಆ ಕಣ್ಗಳು ನನ್ನ ಕಂಬ್ಲಿಯವ್ರ ಕಣ್ಣಲ್ವೇ ಅಲ್ಲ. ನನಗೂ ಅನುಮಾನ ಬಂದು ಅವಳನ್ನ ಗಮನಿಸ್ತಾನೆ ಇವ್ನಿ ಸರ್. ಆದರೆ ಮುಂದೆ ಏನು ಮಾಡೋದು ಅಂತಾನೆ ಗೊತ್ತಾಯ್ತಾ ಇಲ್ಲ. ಆನಿಕಾ ಏನೋ ಮಸ್ಲತ್ ನಡೆಸ್ತಾ ಇದ್ದಾಳೆ ನಿಂಗೆ. ಅದೇನು ಅಂತ ಕಂಡುಹಿಡಿಬೇಕು. ನಿಂಗೆ ನೀನು ಕಂಬ್ಲಿ ಒಟ್ಟಿಗೆ ಅಲ್ವಾ ಮಲ್ಕೊಳ್ಳೋದು? ಆಗ ಚೆಕ್ ಮಾಡು, ಅವಳ ಕಣ್ಣು ಕಂಬ್ಲಿ ಕಣ್ಗಿಂತ ಬೇರೆ ಥರ ಆಯ್ತಾ ಅಂತ ನೋಡು. ಏನಪ್ಪ ಆಗಿಂದ ನನ್ನೇ ನೋಡ್ತಾ ಇದ್ದೀರಾ? ಅಪ್ಪ ಆದವನು ಎದುರು ಕೂತಿದ್ರು ನನ್ನ ಮಗಳಿಗೆ ವಾಟ್ಸಪ್ಪನ್ನೇ ಮುಖ್ಯ ಆಯ್ತಲ್ಲ ಅಂತ ಯೋಚಿಸ್ತಿದ್ದೆ. ಏನು? ವಾಟ್ಸಪ್ ತಾನೇ ನೀನು ಮಾಡ್ತಿರೋದು? ಹೌದು, ಏನೀಗ? ಏನಿಲ್ಲ, ಯೋ ಲಕ್ಕಿ, ನಿಮಗೆ ವಾಟ್ಸಪ್ಪು ಫೇಸ್ಬುಕ್ಕು ಎಲ್ಲ ಇದೆಯಮ್ಮ. ನಮ್ಮ ಕಾಲದಲ್ಲಿ ಇದೆಲ್ಲ ಏನೂ ಇರಲೇ ಇಲ್ಲ. ಇದ್ದಿದ್ರೆ ನನ್ನ ನಿಮ್ಮ ಅಮ್ಮನ ಲವ್ ಸ್ಟೋರಿ ಇನ್ನೂ ಕಲರ್ಫುಲ್ ಆಗಿರೋದು. ಅದು ಹೇಗೆ ಅಮ್ಮಂಗೆ ಬಿದ್ರೋ ಏನೋಪ್ಪ ನೀವು. ಮೇಕಪ್ ಬಾಕ್ಸಲ್ಲಿ ಫಿಲಾಸಫಿ ಚೀಟಿ, ಒಳ್ಳೆ ಜೋಡಿ. ನೋರಚ್ಚು, ಪ್ರೀತಿಗೆ ಸಿದ್ಧಾಂತಗಳು ಸೆಟ್ ಆಗಲೇಬೇಕು ಅಂತ ಏನೂ ಇಲ್ಲ. ಯಾಕೆಂದರೆ ಪ್ರೀತಿನೇ ಒಂದು ಸಿದ್ಧಾಂತ. ನಿನಗೂ ಅರ್ಥ ಆಗುತ್ತೆ ಬಿಡು, ಈಗ ತಾನೇ ಶುರು ಆಗಿದೆ. ನಿಧಾನಕ್ಕೆಲ್ಲ ಅರ್ಥ ಆಗುತ್ತೆ. ಅಪ್ಪ ಸಾಕು ಆಡ್ಕೊಂಡಿದ್ದು, ನನಗೇನು ಲವ್ ಆಗಿಲ್ಲ. ನಾನು ಸ್ವಿಗ್ಗಿಲಿ ಚಾಟ್ಸ್ ಏನಾದರೂ ಆರ್ಡ್ರ್ ಮಾಡೋಣ ಅಂತ ನೋಡ್ತಾ ಇದ್ದೆ. ಮತ್ತು ಮನೆ ಹತ್ರ ಸ್ವಿಗ್ಗಿ ಒಂದು ಬರೋದು, ನಿಮ್ಮ ಹೆಂಡತಿ ರೌದ್ರಾವತಾರ ತಾಳೋದು, ಅದೆಲ್ಲ ಯಾಕೆ ಬೇಕು ಅಂತ ಸುಮ್ಮನೆ ಹಾಗೆ ಸ್ಕ್ರಾಲ್ ಮಾಡ್ತಾ ಇದ್ದೆ. ಸ್ವಿಗ್ಗಿನಾ? ಅರೆ ಇದೇನಿದು? ಆ್ಯಕ್ಚುಲಿ ಈ ಟೈಮಲ್ಲಿ ಏನು ತಿನ್ನಬೇಕು ಅನಿಸ್ಬಾರ್ದು. ಆ್ಯಕ್ಚುಲಿ ಈ ಸಮಯದಲ್ಲಿ ಹಸುವಾಗಲ್ಲ, ನಿದ್ರೆ ಬರಲ್ಲ, ಏನು ಬೇಕು ಅಂತ ಅನ್ಸೋದೇ ಇಲ್ಲ. ಯುನೋ, ಅಕಾರ್ಡಿಂಗ್ ಟು ರೂಲ್ಸ್. ಡ್ಯಾಡ್, ಸಾರಿ, ಐ ಆಮ್ ನಾಟ್ ಇನ್ ದಟ್ ಝೋನ್. ರಿಯಲಿ? ಓಕೆ, ಫೈನ್. ಆ್ಯಕ್ಚುಲಿ ರಚು, ಇವತ್ತು ನನಗೆ ಏನಾದರೂ ಚಾಟ್ಸ್ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಹಾಗೂ ಅಣ್ಣ ಆಚೆ ಹೋಗಿದ್ದಾನೆ, ಅವನಿಗೆ ಫೋನ್ ಮಾಡಿ ಏನಾದರೂ ತರಕ್ಕೆ ಹೇಳ್ಬಿಡು. ಅಥವಾ ನಿಮ್ಮ ಹುಡುಗನಿಗೆ ಫೋನ್ ಮಾಡಿದ್ರೂ ಆಗುತ್ತೆ. ಅಪ್ಪ, ನಂಗೆ ಚಾಟ್ಸು ಬೇಡ, ಏನು ಬೇಡ. ಓಕೆ, ಕೂಲ್ ಡೌನ್ ಮೈ ಡಿಯರ್. ನಿಮ್ಮ ಅಣ್ಣನಿಗೆ ಫೋನ್ ಮಾಡು. ಮಾಡಮ್ಮ. ಸಿದ್ದಣ್ಣ, ಆರಾಮ? ಇಲ್ಲೇ ನನ್ನ ತಂಗಿ ಅಂಬಿ ಬಂದವಳೆ. ಬಿಸಿ ಬಿಸಿ ಮಸಾಲೆ, ಫುಲ್ಲು ಖಾರ ಇರಬೇಕು, 2 ಪ್ಲೇಟ್. ಸೂಪರ್. ಅಂಬೆ, ಒವ್ವ ಕೂತ್ಕೋಪ. ನಾನು ಜೈಲಿಗೆ ಹೋಗೋಕ್ಕಿಂತ ಮುಂಚೆ ಹೇಳಿದ್ದು ನೆನಪಿದ್ಯಾ ಅಂಬಿ? ಹೈ, ಎಲ್ಲಿ ನಿನಗೆ ನಮ್ಮ ಏರಿಯಾನೇ ನೆನಪಿಲ್ವಲ್ಲ? ಅಂಬಿ, ನಿನಗೆ ಮದುವೆ ಮಾಡಬೇಕು ಅಂತ ಮಾತಾಡಿದ್ನಲ್ಲ, ಅಪ್ಪಿ ತಪ್ಪಿ ಅದಾದರೂ ನೆನಪಿದ್ಯಾ ಹೇಳು?
ಮಸಾಲೆ ಪುರಿ ಕಣವ, ನಿಂಗೆ ಇಷ್ಟವಾದದ್ದು ತಿನ್ನು. ಅದು ಮರ್ತ್ಬಿಟ್ಟ, ತಿನ್ನು. ಚೆನ್ನಾಗಿದ್ಯಾ? ನಾನು ಹೇಳ್ದಾಗ ಮೊದಲು ನೀನು ಮದುವೆ ಆಗೋಣ, ಮನೆಗೊಬ್ಳು ಅದಕ್ಕೆ ಬರಲಿ, ಆಮೇಲೆ ನಮ್ಮ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿದ್ದಲ್ಲ. ಆ ಕಾಲ ಇವಾಗ ಕೂಡ ಬಂದಿದೆ. ಏನು ಗೊತ್ತಾ ಅಂಬಿ, ನನ್ನ ಲೈಫ್ಗೆ ಲೈಟಾಗಿ ಒಬ್ಳು ಎಂಟ್ರಿ ಕೊಟ್ಟವಳೆ. ಓ ಪಕ್ಕ ರಚು, ಪಕ್ಕ. ಅಲ್ಲಿ ತೆಲ್ಜು ನಿನ್ನ ಹುಡುಗನ ನಿನ್ನ ನೆನ್ಸ್ಕೊತಾ ಇದ್ದಾನೆ. ಅಪ್ಪ ಇಲ್ದೇ ಇರೋ ಯಾವನೋ ಹೇಗ್ ನೆನ್ಸ್ಕೊಳಕ್ ಸಾಧ್ಯ? ಹೌದು, ಬರ್ತಾ ಬರ್ತಾ ನೀವ್ ಯಾಕೆ ಹೀಗಾಗ್ತಿದ್ದೀರಾ? ನೋಡು, ಇದನ್ನೆಲ್ಲ ಮುಚ್ಚಿಡೋ ಅವಶ್ಯಕತೆ ಇಲ್ಲ. ಪ್ರೀತ್ಸು ತಪ್ಪಲ್ಲ ಅಂತಲೇ ನಾನು ಉಪದೇಶ ಮಾಡ್ತಿರೋದು. ಅಯ್ಯೋ ದೇವ್ರೆ, ಇವ್ರೇ ಏನೇನೋ ಕಲ್ಪನೆ ಮಾಡ್ಕೊಂಡಿದ್ದಾರೆ. ಅಂತ ಹುಡ್ಗ ಎಲ್ಲಪ್ಪ ಇದ್ದಾನೆ? ಅಂದ್ರೆ ಆ ಹುಡುಗಿ ಜೊತೆ ಇನ್ನೂ ಮಾತಾಡಿಲ್ಲ, ಈಗ ತಾನೇ ಶುರು ಆಗಿರೋದಲ್ವಾ. ಮುಂದಕ್ಕೆ ಹೆಂಗ್ ಮುಂದುವರ್ಸೋದು ಅನ್ನೋದೇ ಗೊತ್ತಾಗ್ತಿಲ್ಲ. ನೀನೇ ಏನಾದರೂ ಐಡಿಯಾ ಕೊಡಬೇಕು. ಏನಾಯ್ತು ನಿಂಗೆ? ಮದ್ವೆ ಅಂತ ಮುಖ ಒಂಥರ ಮಾಡ್ಕೊಂಬಿಟ್ಟ. ನೀನು ಹೂ ಅನ್ನೋ ನಿನಗೆ ಹುಡುಗನ ಹುಡ್ಕದೆ ಮದ್ವೆ ಮಾಡೋದೆ. ನನ್ನ ಕಾಲಿನ ಕಾಯಕ್ಕಾಗಲ್ಲ. ಹೇಳ್ತೀನಿ, ಸುಮ್ಮನೆ 1 2 3. ಅಂಬೆ, ನಿಂಗೆ ಎಂತ ಹುಡುಗ ಬೇಕೇಳು, ನಾನು ಹುಡುಕ್ತೀನಿ. ಏ ಅಂಬಿ, ಅಂಬಿ, ಏ ಅಂಬಿ, ಅಂಬಿ ಏನಾಯ್ತು? ಅಂಬಿ, ಅಂಬಿ.